ಅಡುಗೆ ಮನೆ ಯಾವ ದಿಕ್ಕಿಗೆ ಇರಬೇಕು, ಯಾವ ದಿಕ್ಕಿಗೆ ನಿಂತು ಅಡುಗೆ ಮಾಡಬೇಕು, ಸಿಂಕ್ ಎಲ್ಲಿರಬೇಕು, ಫ್ರಿಡ್ಜ್ ಮಿಕ್ಸರ್ ಎಲ್ಲಿಡಬೇಕು, ಕಸದ ಬುಟ್ಟಿ ಧಾನ್ಯಗಳು ಯಾವ ದಿಕ್ಕಿಗೆ, ಯಾವ ಬಣ್ಣ ಅಡುಗೆ ಮನೆಗೆ ಸೂಕ್ತ, ಯಾವ ವಸ್ತುಗಳನ್ನು ಇಡಬಾರದು. ಮನೆ ಎಂದರೆ ಕೇವಲ ಗೋಡೆ, ಕಿಟಕಿ, ಬಾಗಿಲುಗಳ ಸಮೂಹವಲ್ಲ, ಅದು ನಮ್ಮ ಜೀವನದ ಶಕ್ತಿ ಕೇಂದ್ರ. ಪ್ರತಿ ಕೋಣೆಯಲ್ಲೂ ಒಂದು ನಿರ್ದಿಷ್ಟ ಶಕ್ತಿ ಹರಿದುಕೊಂಡು ಹೋಗುತ್ತಾ ಇರುತ್ತದೆ. ಆದರೆ ಅದರಲ್ಲೂ ಅತ್ಯಂತ ಮಹತ್ವದ್ದಾದ ಸ್ಥಳವೆಂದರೆ ಅಡುಗೆ ಮನೆ. ಇಲ್ಲಿ ತಯಾರಾಗುವ ಆಹಾರವೇ ಮನೆಯವರ ಆರೋಗ್ಯ, ಮನಸ್ಸು ಮತ್ತು ಪ್ರಾಣಶಕ್ತಿಯ ಮೂಲ. ಅಡುಗೆ ಮನೆ ಮತ್ತು ವಾಸ್ತುಶಾಸ್ತ್ರದ ಸಂಬಂಧ. ವಾಸ್ತುಶಾಸ್ತ್ರದ ಪ್ರಕಾರ ಪ್ರಪಂಚದ ಎಲ್ಲವೂ 5 ತತ್ವಗಳಿಂದ ನಿರ್ಮಿತವಾಗಿರುತ್ತದೆ: ಭೂಮಿ, ಜಲ, ಅಗ್ನಿ, ವಾಯು ಮತ್ತೆ ಆಕಾಶ. ಅಡುಗೆ ಮನೆ ಅಗ್ನಿ ತತ್ವಕ್ಕೆ ಸಂಬಂಧಿಸಿದೆ. ಆದ್ದರಿಂದ ಈ ಕೋಣೆ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸಮತೋಲನದಲ್ಲಿ ಇರಬೇಕು. ಆಗ ಮಾತ್ರ ಮನೆಗೆ ಸಮೃದ್ಧಿ, ಆರೋಗ್ಯ ಮತ್ತು ಪಾಸಿಟಿವ್ ಶಕ್ತಿ ಬರುತ್ತದೆ. ಆದರೆ ತಪ್ಪಾದ ದಿಕ್ಕಿನಲ್ಲಿ ಅಥವಾ ವಿನ್ಯಾಸದಲ್ಲಿ ಅಡುಗೆ ಮನೆ ಇದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡಬಹುದು. ಅದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ, ವೈಮನಸ್ಯ, ಹಣದ ನಷ್ಟ ಮತ್ತು ಒತ್ತಡಕ್ಕೆ ಕಾರಣವಾಗಬಹುದು. ಅಡುಗೆ ಮನೆಯ ಸೂಕ್ತ ದಿಕ್ಕು. ವಾಸ್ತು ಪ್ರಕಾರ ಅಡುಗೆ ಮನೆಯ ಅತ್ಯುತ್ತಮ ಸ್ಥಳ ದಕ್ಷಿಣ ಪೂರ್ವ ಕೋಣೆ, ಅಂದರೆ ಅಗ್ನಿಮೂಲೆ. ಇದು ಆಗ್ನೇಯ ದಿಕ್ಕಿಗೆ ಬರುತ್ತದೆ. ಇಲ್ಲಿ ಗ್ಯಾಸ್ ಸ್ಟೌವ್ ಅಥವಾ ಒತ್ತಡದ ಕೆಲಸಗಳು ಇರಬೇಕು. ಪರ್ಯಾಯವಾಗಿ ವಾಯುವ್ಯ ದಿಕ್ಕು. ಇದು ಸಹ ಅಡುಗೆ ಮನೆಗೆ ಒಳ್ಳೆಯದು, ಆದರೆ ಇದು ವಾಸದ ಸ್ಥಿತಿಗೆ ಅನುಗುಣವಾಗಿರಬೇಕು. ತಪ್ಪಿಸಬೇಕಾದ ದಿಕ್ಕುಗಳು. ಉತ್ತರ ಪೂರ್ವ ಅಂದರೆ ಈಶಾನ್ಯ ಮೂಲೆ. ಈ ದಿಕ್ಕು ದೇವತೆಯ ಸ್ಥಳವಾಗಿರುವುದರಿಂದ ಇಲ್ಲಿ ಅಡುಗೆ ಮನೆ ಇದ್ದರೆ ಪವಿತ್ರ ಶಕ್ತಿಗೆ ಅಡ್ಡಿಯಾಗುತ್ತದೆ. ಮಧ್ಯಭಾಗ ಬ್ರಹ್ಮಸ್ಥಾನ. ಇದು ಮನೆಯ ನಾಭಿಸ್ಥಾನ. ಇಲ್ಲಿ ಅಗ್ನಿ ಅಥವಾ ನೀರಿನ ವ್ಯವಸ್ಥೆ ಇರಬಾರದು. ದಕ್ಷಿಣ ಪಶ್ಚಿಮ ಅಂದ್ರೆ ನೈಋತ್ಯ. ಈ ದಿಕ್ಕು ಭೂಮಿಯ ಅಸ್ಥೈರ್ಯ ತತ್ವಕ್ಕೆ ಸೇರಿದ್ದರಿಂದ ಅಲ್ಲಿ ಅಗ್ನಿಯ ಕಾರ್ಯಗಳು ಅಸ್ಥಿರತೆ ಉಂಟು ಮಾಡುತ್ತವೆ. ಗ್ಯಾಸ್ ಸ್ಟವ್ ಮತ್ತು ಅಡುಗೆ ಮಾಡುವ ದಿಕ್ಕು. ಸ್ಟವ್ ಅನ್ನು ದಕ್ಷಿಣ ಪೂರ್ವ ಕೊನೆಯೊಳಗೆ ಪೂರ್ವಮುಖವಾಗಿ ಇಡುವುದು ಅತ್ಯುತ್ತಮ. ಅಂದರೆ ಅಡುಗೆ ಮಾಡುವಾಗ ಪೂರ್ವಕ್ಕೆ ಮುಖ ಮಾಡಿ ನಿಂತರೆ ಹೆಚ್ಚು ಪಾಸಿಟಿವ್ ಎನರ್ಜಿ ಬರುತ್ತದೆ. ಹಳೆಯ ಶಾಸ್ತ್ರಗಳು ಹೇಳುತ್ತವೆ, ಪೂರ್ವಾಭಿಮುಖೆ ಪಾಕಕರ್ಮಣ ಆಯಃ ಪ್ರಜ್ಞಾಚ ವೃದ್ಧಯೇ. ಅಂದರೆ ಪೂರ್ವಮುಖವಾಗಿ ಅಡುಗೆ ಮಾಡಿದರೆ ಆಯಸ್ಸು, ಆರೋಗ್ಯ, ಮನಃಶಾಂತಿ ಹೆಚ್ಚುತ್ತದೆ. ಸ್ಟವ್ ಅನ್ನು ಉತ್ತರ ಪೂರ್ವದಲ್ಲಿ ಇಟ್ಟರೆ ಅಗ್ನಿ ಜಲದ ಸಂಘರ್ಷ ಉಂಟಾಗಿ ಕುಟುಂಬದಲ್ಲಿ ಅಶಾಂತಿ, ಹಣದ ವ್ಯಯ ಉಂಟಾಗಬಹುದು. ನೀರಿನ ವ್ಯವಸ್ಥೆ ಮತ್ತು ಸಿಂಕ್ನ ಸ್ಥಾನ. ಅಡುಗೆ ಮನೆಯಲ್ಲಿ ಸಿಂಕ್, ಟ್ಯಾಪ್ ಅಥವಾ ನೀರಿನ ಟ್ಯಾಂಕ್ ಇರಬೇಕಾದ ಸ್ಥಳ ಉತ್ತರ ಅಥವಾ ಉತ್ತರ ಪೂರ್ವ ದಿಕ್ಕು. ಇದು ಜಲತತ್ವದ ಸ್ಥಳ. ಅಲ್ಲಿ ನೀರು ಇರೋದರಿಂದ ಮನೆಯಲ್ಲಿ ಶುದ್ಧ ಶಕ್ತಿ ಹರಿಯುತ್ತದೆ. ಆದರೆ ನೀರಿನ ವ್ಯವಸ್ಥೆ ದಕ್ಷಿಣ ಪೂರ್ವದಲ್ಲಿ ಇದ್ದರೆ ಅಗ್ನಿ ಜಲ ದೋಷ ಉಂಟಾಗುತ್ತದೆ. ಅದರ ಪರಿಣಾಮ ಆರೋಗ್ಯ ಸಮಸ್ಯೆ, ವ್ಯಯ, ಕುಟುಂಬದಲ್ಲಿ ಜಗಳ ಉಂಟಾಗುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ಜಲ ಮತ್ತು ಅಗ್ನಿ 2 ವಿರೋಧಿ ಶಕ್ತಿಗಳು. ಒಂದೇ ಸ್ಥಳದಲ್ಲಿ ಇವೆಂದರೆ ತಾಪಮಾನ, ತೇವಾಂಶ ಹಾಗೂ ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಹೆಚ್ಚು, ಅಂದರೆ ಹೈಜೀನ್ ಕಡಿಮೆಯಾಗುತ್ತದೆ. ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಫ್ರಿಡ್ಜ್ನ ಸ್ಥಾನ. ಫ್ರಿಡ್ಜ್, ಮೈಕ್ರೋವೇವ್, ಮಿಕ್ಸರ್, ಹೀಟರ್, ಟೋಸ್ಟರ್ ಮುಂತಾದ ಎಲೆಕ್ಟ್ರಾನಿಕ್ ವಸ್ತುಗಳಿಗೂ ಸರಿಯಾದ ಸ್ಥಾನ ಮುಖ್ಯ. ಫ್ರಿಡ್ಜ್ ಅನ್ನು ವಾಯುವ್ಯ ಅಥವಾ ದಕ್ಷಿಣ ಪಶ್ಚಿಮ ಅಂದರೆ ಸೌತ್ ವೆಸ್ಟ್ ಭಾಗದಲ್ಲಿ ಇಡುವುದು ಉತ್ತಮ. ಮೈಕ್ರೋವೇವ್, ಮಿಕ್ಸರ್, ಹೀಟರ್ ಮುಂತಾದವುಗಳನ್ನು ದಕ್ಷಿಣ ಪೂರ್ವ ಭಾಗದಲ್ಲಿ ಇಡಿ. ಉತ್ತರ ಪೂರ್ವದಲ್ಲಿ ಇಟ್ಟರೆ ಆಧ್ಯಾತ್ಮಿಕ ಶಕ್ತಿ ಕುಗ್ಗುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ಈ ವಸ್ತುಗಳಿಂದ ಉಂಟಾಗುವ ವಿದ್ಯುತ್ ಕಿರಣಗಳು ನೀರಿನ ಶಕ್ತಿ ಕೇಂದ್ರಗಳಿಗೆ ಹಾನಿ ಮಾಡುತ್ತವೆ. ಆದ್ದರಿಂದಲೇ ವಾಸ್ತುಶಾಸ್ತ್ರದಲ್ಲಿ ಈ ವಿಭಜನೆ ಬುದ್ಧಿವಂತಿಕೆಯಿಂದ ಮಾಡಲಾಗಿದೆ. ಧಾನ್ಯ ಸಂಗ್ರಹ ಮತ್ತು ಸ್ಟೋರೇಜ್ ಕ್ಯಾಬಿನೆಟ್. ಅಕ್ಕಿ, ಬೇಳೆ, ಗೋಧಿ, ಎಣ್ಣೆ ಮುಂತಾದ ಆಹಾರ ವಸ್ತುಗಳನ್ನು ದಕ್ಷಿಣ ಪಶ್ಚಿಮ ಅಥವಾ ಪಶ್ಚಿಮ ಗೋಡೆ ಬಳಿ ಇಡಿ. ಇದು ಸ್ಥೈರ್ಯ ತತ್ವಕ್ಕೆ ಸೇರಿದ ದಿಕ್ಕು. ಅಂದರೆ ಆಹಾರದ ಸಮೃದ್ಧಿ ಹಾಗೂ ಹಣದ ಸ್ಥಿರತೆ ಹೆಚ್ಚುತ್ತದೆ. ಧಾನ್ಯಗಳನ್ನು ಉತ್ತರ ಪೂರ್ವದಲ್ಲಿ ಇಡುವುದು ತಪ್ಪು. ಅದು ಆ ಭಾಗದ ಶಕ್ತಿಯನ್ನು ತಡೆದು ಆರ್ಥಿಕ ಅಡ್ಡಿ ಉಂಟು ಮಾಡುತ್ತದೆ. ಕಸದ ಡಬ್ಬಿಯ ಸ್ಥಾನ. ಕಸದ ಡಬ್ಬಿ ನಕಾರಾತ್ಮಕ ಶಕ್ತಿಯ ಮೂಲ ಎಂದು ಪರಿಗಣಿಸಲಾಗಿದೆ. ಅದನ್ನು ವಾಯುವ್ಯ ಅಥವಾ ಪಶ್ಚಿಮ ಭಾಗದಲ್ಲಿ ಇಡಿ. ಅದು ದೈನಂದಿನ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ತಳ್ಳುತ್ತದೆ. ಆದರೆ ಉತ್ತರ ಪೂರ್ವದಲ್ಲಿ ಕಸದ ಡಬ್ಬಿ ಇಟ್ಟರೆ ಆಧ್ಯಾತ್ಮಿಕ ಶಕ್ತಿ ಹಾಳಾಗುತ್ತದೆ. ಇದು ಮನೆಯವರ ಮನೋಭಾವಕ್ಕೂ ಪರಿಣಾಮ ಬೀರುತ್ತದೆ. ಅಡುಗೆ ಮನೆಗೆ ಸೂಕ್ತ ಬಣ್ಣಗಳು. ಬಣ್ಣಗಳು ಮನಸ್ಸಿನ ಶಕ್ತಿಯನ್ನು ನಿಯಂತ್ರಿಸುತ್ತವೆ. ಅದು ವಾಸ್ತುವಿನ ಪ್ರಮುಖ ಅಂಶಗಳಲ್ಲಿ ಕೂಡ ಒಂದು. ಸೂಕ್ತ ಬಣ್ಣಗಳು: ಹಳದಿ ಸಂತೋಷ ಮತ್ತು ಆರೋಗ್ಯದ ಸಂಕೇತ, ಕಿತ್ತಳೆ ಉತ್ಸಾಹ ಮತ್ತು ಪೋಷಕ ಶಕ್ತಿ, ಹಸಿರು ತಾಜತನ ಮತ್ತು ಶಾಂತಿ, ಹಗುರ ಕೆಂಪು ಅಂದ್ರೆ ತಿಳಿ ಕೆಂಪು ಜೀವಂತಿಕೆ ಮತ್ತು ಪಾಸಿಟಿವಿಟಿ. ತಪ್ಪಿಸಬೇಕಾದ ಬಣ್ಣಗಳು: ಕಪ್ಪು ನಕಾರಾತ್ಮಕ ಶಕ್ತಿ, ಬೂದು ಆಲಸ್ಯದ ಸಂಕೇತ, ಗಾಢ ನೀಲಿ ಶಾಂತಿಯ ಶಕ್ತಿ ಕುಗ್ಗಿಸುವುದು. ವೈಜ್ಞಾನಿಕವಾಗಿ ಈ ಬಣ್ಣಗಳು ಬೆಳಕಿನ ಪ್ರತಿಫಲನ ಮತ್ತು ಮನೋಭಾವದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ತಪ್ಪಿಸಬೇಕಾದ ವಸ್ತುಗಳು: ಹಳೆಯ ಅಥವಾ ಒಡೆದ ಪಾತ್ರೆಗಳು, ಇವು ನಕಾರಾತ್ಮಕ ಶಕ್ತಿಯನ್ನು ಸಂಗ್ರಹಿಸುತ್ತವೆ. ದೇವರ ಫೋಟೋ ಅಥವಾ ವಿಗ್ರಹ. ಅಡುಗೆ ಮನೆ ಪವಿತ್ರವಾದರೂ ಅದು ದೇವಾಲಯವಲ್ಲ. ದೇವರ ಚಿತ್ರಗಳನ್ನು ಪೂಜಾ ಸ್ಥಳದಲ್ಲಿರಬೇಕು. ಮದ್ಯಪಾನ ಮತ್ತು ಅಶುದ್ಧ ವಸ್ತುಗಳು ಪವಿತ್ರ ಶಕ್ತಿಯ ವಿರುದ್ಧ. ಶೌಚಾಲಯ ಪಕ್ಕದಲ್ಲಿ ಅಡುಗೆ ಮನೆ, ಇದು ಅತ್ಯಂತ ದುರ್ವಾಸ್ತು. ಅಗ್ನಿ ಮತ್ತು ಅಪವಿತ್ರ ಶಕ್ತಿಯ ಮಿಶ್ರಣ. ಆಧ್ಯಾತ್ಮಿಕ ಮತ್ತು ಮಾನಸಿಕ ಅಂಶಗಳು. ವಾಸ್ತುಶಾಸ್ತ್ರ ಕೇವಲ ದಿಕ್ಕುಗಳ ಶಾಸ್ತ್ರವಲ್ಲ, ಅದು ಮಾನಸಿಕ ಸಮತೋಲನದ ಶಾಸ್ತ್ರ. ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸಹ ಶುದ್ಧವಾಗಿರುತ್ತದೆ. ಆಹಾರ ತಯಾರಿಸುವಾಗ ಶಾಂತ ಮನಸ್ಸಿನಿಂದ ಮಾಡಿದರೆ ಆಹಾರದಲ್ಲಿ ಸತ್ವವೃತ್ತಿ ತತ್ವ ಬರುತ್ತದೆ. ಹಿಂದಿನ ಪುರಾಣಗಳಲ್ಲಿ ಅನ್ನಂ ಬ್ರಹ್ಮೇತಿ ಎಂದು ಹೇಳಲಾಗಿದೆ, ಅಂದರೆ ಅನ್ನವೇ ಬ್ರಹ್ಮ.
ಅದರ ತಯಾರಿಕೆ ಸ್ಥಳ, ಸಮಯ ಎಲ್ಲವೂ ಶ್ರದ್ಧೆಯಿಂದ ಇರಬೇಕು. ವೈಜ್ಞಾನಿಕ ವಿವರಣೆ. ವಾಸ್ತು ಮತ್ತು ಶಕ್ತಿ ಕ್ಷೇತ್ರಗಳು. ವಾಸ್ತುಶಾಸ್ತ್ರದ ದಿಕ್ಕುಗಳ ಹಿಂದಿನ ತತ್ವಗಳು ಇಂದಿನ ಭೌತಶಾಸ್ತ್ರಕ್ಕೂ ಸಂಬಂಧಿಸುತ್ತವೆ. ಉದಾಹರಣೆಗೆ, ಪೂರ್ವದಿಂದ ಬರುವ ಸೂರ್ಯನ ಕಿರಣಗಳು ವಿಟಮಿನ್ ಡಿ ಹಾಗೂ ಪಾಸಿಟಿವ್ ಶಕ್ತಿ ನೀಡುತ್ತವೆ. ದಕ್ಷಿಣ ಪೂರ್ವದ ತಾಪಮಾನ ಹೆಚ್ಚು, ಅಲ್ಲಿ ಅಗ್ನಿ ಕಾರ್ಯಗಳು ಸೂಕ್ತ. ಉತ್ತರ ಪೂರ್ವ ಶೀತ ಪ್ರದೇಶ, ನೀರಿನ ಶಕ್ತಿ ಹೆಚ್ಚಿಸುವುದು. ಇವು ಎಲ್ಲ ಮಾನವನ ದೇಹದ ಪ್ರಾಣಶಕ್ತಿಯ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ. ಅಡುಗೆ ಮನೆಗೆ ಶಕ್ತಿ ಹೆಚ್ಚಿಸುವ ವಿಧಾನಗಳು. ಪ್ರತಿ ಬೆಳಗ್ಗೆ ಅಡುಗೆ ಮಾಡುವ ಮೊದಲು ತುಪ್ಪದ ದೀಪ ಹಚ್ಚಬೇಕು. ಅಡುಗೆ ಮನೆಯ ಕಿಟಕಿಗಳನ್ನು ತೆರೆದು ಶುದ್ಧ ಗಾಳಿ ಮತ್ತು ಬೆಳಕಿನ ಪ್ರವೇಶ ಆಗುವಂತೆ ಇರಬೇಕು. ಪ್ರತಿ ವಾರ ಒಂದು ಬಾರಿ ಹಾಲು ಅಥವಾ ತುಪ್ಪದಿಂದ ಮೂಲೆಗೆ ಅಲಂಕರಿಸಿ ಪೂಜಿಸಬೇಕು. ಪ್ಲಾಸ್ಟಿಕ್ ಬದಲು ತಾಮ್ರ, ಸ್ಟೀಲ್ ಅಥವಾ ಗಾಜಿನ ಪಾತ್ರೆ ಬಳಸುವುದು ಉತ್ತಮ. ತುಳಸಿ ಅಥವಾ ಅಲೋವೆರಾ ಗಿಡವನ್ನು ಅಡುಗೆ ಮನೆಯ ಸಮೀಪ ಇಡಿ. ಇದು ಶುದ್ಧ ವಾಯು ನೀಡುತ್ತದೆ. ಮನೆಯವರ ಆರೋಗ್ಯ ಮತ್ತು ಅಡುಗೆ ಮನೆಯ ಶಕ್ತಿ. ಅಡುಗೆ ಮನೆಯ ಶಕ್ತಿ ನೇರವಾಗಿ ಮನೆಯವರ ದೇಹ ಶಕ್ತಿ ಮತ್ತು ಮನಃಶಕ್ತಿ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಶುದ್ಧತೆ, ವ್ಯವಸ್ಥೆ ಮತ್ತು ಬೆಳಕು ಮುಖ್ಯ. ನಿಯಮಗಳು. ಪ್ರತಿ ರಾತ್ರಿ ಅಡುಗೆ ಮನೆ ಸ್ವಚ್ಛವಾಗಿರಲಿ. ಪಾತ್ರೆಗಳನ್ನು ತೊಳೆಯದೆ ಬಿಟ್ಟು ಮಲಗಬೇಡಿ. ಗ್ಯಾಸ್ ಸ್ಟವ್ ಹತ್ತಿರ ದೇವರ ಚಿತ್ರ ಇರಬಾರದು, ಆದರೆ ಪಾಸಿಟಿವ್ ಮಂತ್ರಗಳ ಚಿತ್ರಗಳನ್ನು ಬಳಸಬಹುದು. ಪ್ರತಿ ಭಾನುವಾರ ಅಥವಾ ಗುರುವಾರ ಪವಿತ್ರ ಧೂಪವನ್ನು ಹಚ್ಚಿ. ಮನೆಯ ಅಡುಗೆ ಮನೆ ಎಂದರೆ ಕೇವಲ ಆಹಾರ ತಯಾರಿಸುವ ಸ್ಥಳವಲ್ಲ, ಅದು ಮನೆಯ ಜೀವಶಕ್ತಿ ಹರಡುವ ಕೇಂದ್ರ. ಅಲ್ಲಿ ಅಗ್ನಿಯ ಶಕ್ತಿ, ಜಲದ ಶಕ್ತಿ, ವಾಯುವಿನ ಶಕ್ತಿ ಎಲ್ಲವೂ ಒಂದಾಗಿ ಮನೆಯವರ ಜೀವನಕ್ಕೆ ಪ್ರೇರಣೆ ನೀಡುತ್ತದೆ. ಸಣ್ಣ ಸಣ್ಣ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಅಡುಗೆ ಮನೆ ಶುದ್ಧವಾಗಿರುತ್ತದೆ, ಪಾಸಿಟಿವ್ ಎನರ್ಜಿ ಹರಿಯುತ್ತದೆ, ಮನೆಯವರ ಆರೋಗ್ಯ, ಸಂತೋಷ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. ಆದ್ದರಿಂದ ನಿಮ್ಮ ಅಡುಗೆ ಮನೆಯನ್ನು ವಾಸ್ತು ಪ್ರಕಾರ ಸಜ್ಜುಗೊಳಿಸಿ. ನೀವು ಅನುಭವಿಸುವ ಬದಲಾವಣೆ ನಿಜಕ್ಕೂ ಆಶ್ಚರ್ಯವಾಗಿರುತ್ತದೆ. ಧನ್ಯವಾದಗಳು. ವಾಸ್ತುಶಕ್ತಿ ನಿಮ್ಮ ಜೀವನಕ್ಕೂ ಬೆಳಕು ತರಲಿ.